ರಾಕ್ಷಸ ಟಾಸ್ಕ್ ಎಲ್ಲ ಆಡುವಾಗ ನೀವು ಬಣ್ಣ ಎಲ್ಲ ಬಳ್ಕೊಂಡಿರ್ತೀರಲ್ಲ, ಅವಾಗ ಎಲ್ರು ಏನಂತ ಇದ್ರು ಅಂದ್ರೆ ನಿಮ್ಮನ್ನ ನಾನ್ನ ಬಿಡಲಾರೆ ಅನಂತ್ ನಾಗ್ಗೆ ಹೋಲಿಕೆ ಮಾಡಿ ಮೀಮ್ಸ್ ಮಾಡ್ತಾ ಇದ್ರು. ಸೊ ಒಬ್ಬೊಬ್ರಿಗೆ ಲಿಂಕ್ ಮಾಡ್ತಿದ್ದಾರೆ, ಕರಿಬಸವಯ್ಯ ಅವ್ರನ್ನ ದುನಿಯಾ ವಿಜಿ, ನೀವು ಅನಂತ್ ನಾಗ್ ಅಂತ ಹೇಳ್ಬಿಟ್ಟು. ಏನ್ ಹೇಳ್ತೀರಿ, ಯಾವ ತರ ತಗೊಳ್ತೀರಾ ಇದನ್ನ ಅಂತ? ಇಲ್ಲ, ನನ್ಗೇನಂದ್ರೆ ನೋಡಿ, ಏರ್ಸ್ ಮುಂದೆ ಹೇಳ್ಕೊಂಡ್ರೆ ನಾನು ಈ ತರ ಕರೆಕ್ಟಾಗಿ ಕಾಣಿಸ್ತೀನಿ. ನನಗೆ ಈ ಎಣ್ಣೆ ಆಯಿಲ್ ಹಾಕಿದಾಗ ಹಿಂದೆ ಬಾಚ್ತೀನಿ. ಅಂದ್ರೆ ಅವತ್ತೇನು ಮಾಡ್ಬಿಟ್ರು, ಎಲ್ಲ ಹಿಂದೆ ಇದಾಕ್ಬಿಟ್ಟು ಹುಡುಗಿರ್ದು ಕುಚ್ಚು ಬರುತ್ತಲ್ಲ ಅದನ್ನು ಜಾಯಿನ್ ಮಾಡ್ಬಿಟ್ಟು ಹಿಂದೆ ಉದ್ದ ಮಾಡಿದ್ರು. ಅದು ಆಚೆ ನಾನು ಇನ್ನೂ ನೋಡಿಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂತ. ಅವತ್ತು ಓವರ್ ಮೇಕಪ್ ಇಲ್ಲೆಲ್ಲ ಹಾಕಿ ಜೋಕರ್ ಥರ ಲಿಪ್ಸ್ಟಿಕ್ ಎಲ್ಲ ಹಾಕಿ ಏನೇನೋ ಮಾಡಿಬಿಟ್ಟಿದ್ರು. ಅದು ಏನು ಚೆನ್ನಾಗಿತ್ತೋ ಅಸಹ್ಯಾಗಿತ್ತೋ ಗೊತ್ತಿಲ್ಲ. ಆದರೆ ನನಗೇನಂದರೆ ಆಯಿಲ್ ಬರ್ತಾ ಇರುತ್ತಲ್ಲ, ಅದರಿಂದ ನಾನು ವಿತೌಟ್ ಮೇಕಪ್ ಇದ್ದರೆ ಖರ್ಚಿಪಲ್ಲಿ ಹಿಂಗೆ ಅನ್ಕೊಳ್ತಾ ಇರ್ತೀನಿ. ಅವತ್ತು ಏನು ಅನ್ಕೊಳಕ್ಕಾಗಿಲ್ಲ. ಅಂದರೆ ಫುಲ್ ಆಯಿಲು ಸ್ವೆಟ್ ಎಲ್ಲ ಬಂದಿರಬಹುದು, ಆದರೆ ಟಿ ವಿಲಿ ಕಾಣಿದೆ ಇನ್ನೂ ನೋಡಕ್ ಆಗಿಲ್ಲ. ಬರೀ ನೆನ್ನೆ ಎಪಿಸೋಡ್ ಮಾತ್ರ ನೋಡಿದ್ದೀನಿ. ಸರ್, ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಫೇಕ್ ಅಂತ ಯಾರು ಅನ್ನಿಸ್ತಾರೆ ನಿಮಗೆ? ತುಂಬಾ ಫೇಕ್ ಅಂದ್ರೆ ಧ್ರುವ, ಆಮೇಲೆ ಧನು. ಯಾಕಂದ್ರೆ ಧನು ಬಂದು ಒಂಥರ ಅಹಂಕಾರ. ಡೇ ಒನ್ನಿಂದನೇ ನಾನು 6 ವರ್ಷ ಮಾಡಿದ್ದೀನಿ, ಬೇಕಾದ್ರೆ ಅವರೇ ಬರಲಿ ಅಂದರೆ ಜನ ಹೊಂದುತ್ತಾ ಇರಲಿಲ್ಲ. ಬರೀ ಒಬ್ಬನೇ ಜೋಬಲ್ ಕೈ ಹಿಡ್ಕೊಂಡು ಹಿಂಗೆ 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 ಓಡಾಡೋದು ಆ ಥರ. ಆದರೆ ಗಿಲ್ಲಿ ಅವರೆಲ್ಲ ಸೂಪರು. ಗಿಲ್ಲಿ ಎಲ್ಲ ಮನಸ್ಸಿಂದ ಕಾಮಿಡಿ ಮಾಡ್ತಾಯಿದ್ರು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಇವರು ಅಷ್ಟೇ, ಯಾರು ಚಂದ್ರಪ್ರಭಾ ಅವರು ಅಷ್ಟೇ. ಆದರೆ ಲಾಸ್ಟಲ್ಲಿ ಒಂಚೂರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ತುಂಬ ನೌಟಂಕಿ ಯಾರು ಅನ್ನಿಸ್ತಾರೆ? ತುಂಬ ನೌಟಂಕಿ ನನಗೆ ಅಭಿಷೇಕ್. ಅಂದರೆ ಪ್ರೀತಿ, ಲವ್, ಧನು ಅಂದರೆ ಹಂಗೆ ಅಂದ್ಬಿಟ್ಟು ಅವ್ರನ್ನ ಆಚೆ ಹಾಕೋದೊಂದು ರೂಮಿಂದ ಪ್ರಸಂಗ ಬರುತ್ತೆ. ಅವಾಗ ಎಲ್ಲರಿಗೂ ಯಾರು ಬರ್ತೀರಾ ನಂದು ಪ್ರೀತಿ ಫ್ರೆಂಡ್ ಅಂತ. ನನಗದು ತುಂಬ ಡ್ರಾಮಾ ಅನ್ನಿಸ್ತು. ತುಂಬ ಡ್ರಾಮಾ. ಎಷ್ಟು ದಿನ ಇರುತ್ತೆ ನಂಗೆ ಗೊತ್ತಿಲ್ಲ, ಅವರಿಬ್ಬರೇ ಯಾವತ್ತು ಹೊಡೆದಾಡ್ತಾರೋ ಗೊತ್ತಿಲ್ಲ. ಆದರೆ ಓವರ್ ಫ್ರೆಂಡ್ಶಿಪ್ ಅದ, ನಾನು ಬಿಟ್ಕೊಡಲ್ಲ, ಹಂಗೆ ಹಿಂಗೆ ಹಿಂಗೆ ಅಂತಾರೆ. ಆಮೇಲೆ ಎಲ್ಲದಕ್ಕೂ ಒಂಥರ ಇದು ಮಾಡ್ತಾರೆ. ಅಂದರೆ ಧ್ರುವನೂ ಅಷ್ಟೇ ಓವರ್ ನಾಟಂಕಿನೇ. ಯಾಕಂದರೆ ನನಗೆ ಇಡೀ ಕಂಪ್ಯೂಟರೇ ಗೊತ್ತು ಅಂತಾರೆ, ಅಂದರೆ ಇಡೀ ಗೂಗಲೇ ನಾನು ಅಂತಾರೆ. ಆದರೆ ಅವರೇ ಸರಿ ಇಲ್ಲ. ಸರ್, ಈಗ ನೀವು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋದಾದ್ರೆ ಯಾರ ಜೊತೆ ಕಂಟಿನ್ಯೂ ಮಾಡ್ತೀರಾ? ಬಿಕಾಸ್ ಆಚೆ ಬರುವಾಗ ನೀವು ಯಾರ ಮುಖನೂ ನೋಡಲೇ ಇಲ್ಲ ಬೇಜಾರಾಗಿ. ಸೊ ಯಾರ ಜೊತೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀರಾ? ಅದೇ ಚಂದ್ರಪ್ರಭಾ, ಗಿಲ್ಲಿ, ಸ್ಪಂದನ. ಆಮೇಲೆ ಅಲ್ಲ, ನನಗಿಷ್ಟ ಆಗಿರೋದು ಮನೆಯಲ್ಲಿ, ನನಗೆ ಯಾರು ಅವ್ರು ಏನೂ ಇದಿಲ್ಲ. ಆಮೇಲೆ ಕಾಕ್ರೋಚು. ಅದು ಬಿಟ್ಟು ಅಶ್ವಿನಿ ಗೌಡ ಅವ್ರು ಮರ್ಯಾದೆ ಕೊಟ್ಟಿದ್ದಾರೆ ಅಂತ, ಆದರೆ ಅದು ಒರಿಜಿನಲ್ ಡೂಪ್ಲಿಕೇಟ ಗೊತ್ತಿಲ್ಲ. ಆದರೆ ಇನ್ನೊಂದು ಅಶ್ವಿನಿ ಅಂತೂ ಆಗೋದೇ ಇಲ್ಲ. ಹಿಂಗೆ ಮಾತಾಡ್ಸೋಕೆ ಹೋದರೆ ಒಂಥರ ಜಗಳಕ್ಕೆ ಬರ್ತಾರೆ ಅವರು. ನನಗೆ ಅದರಿಂದ ಅವರು ಕಚ 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 ಅನ್ನಿಸ್ತು. ಆಮೇಲೆ ಜಾನ್ವಿ ಅವರು ನನ್ನ ಹತ್ರ ಚೆನ್ನಾಗಿದ್ದಾರೆ, ಆದರೆ ಬೇರೆಯವ್ರ ಹತ್ರ ಜಾಸ್ತಿ ಮಾತಾಡ್ತಾಯಿದ್ರು. ಅದು ಬಿಟ್ಟು ಮಲ್ಲಮ್ಮ, ಆಮೇಲೆ ರಕ್ಷಿತಾ, ಆಮೇಲೆ ಕಾವ್ಯ ಬಂದು ಫಸ್ಟ್ ಯಾಕೋ ನನ್ನ ವಿಲನ್ ಥರ ನೋಡ್ತಿದ್ರು. ಲಾಸ್ಟಲ್ಲಿ ವ್ಯಾಲ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ವೀಕಲ್ಲಿ. ಅದು ಬಿಟ್ಟು ಇನ್ಯಾರಿದ್ದಾರೆ ಸರ್? ಈಗ ಫಿನಾಲೆ ಬರುತ್ತೆ ಮಿಡ್ ವೀಕ್ ಅಂದರೆ ಧನು, ಅಭಿಷೇಕ್, ಧ್ರುವ, ಇವರೆಲ್ಲ ಡಬಲ್ ಗೇಮ್ ಅಂತ ಅನ್ನಿಸ್ತು. ಅಂದರೆ ಮುಂದೆ ಒಂದು ಹಿಂದೆ ಒಂದು ಅಂತ ಅನ್ನಿಸ್ತು. ಸರ್, ಈಗ ವೀಕೆಂಡಲ್ಲಿ ಮಿಡ್ ವೀಕ್ ಫಿನಾಲೆ ಇದೆ. ಸೊ ಯಾರೆಲ್ಲ ಎಲಿಮಿನೇಟ್ ಆಗ್ಬೋದು, ಯಾರು ಉಳ್ಕೋಬಹುದು ಅಂತ ನಿಮ್ಗೆ ಅನ್ಸುತ್ತೆ ಅಷ್ಟು ಜನರಲ್ಲಿ? ಮಂಜು ಭಾಷಿಣಿ ಹೋಗಬಹುದು. ಅದು ಬಿಟ್ಟರೆ ಇವರು ಅಶ್ವಿನಿ, ಇನ್ನೊಬ್ರು ಗೌಡ ಅಲ್ಲ ಅಶ್ವಿನಿ, ಆಮೇಲೆ ಅಭಿಷೇಕ್, ಇಷ್ಟು ಹೋಗ್ಬೋದು ಅಂತ ಅನ್ಸುತ್ತೆ. ಸರ್, ಯಾರು ವಿನ್ ಆಗೋ ಚಾನ್ಸಸ್ ಇದೆ, ಯಾರು ಟಾಪ್ 5 ಬರೋ ಚಾನ್ಸಸ್ ಇದೆ ನಿಮ್ಮ ಪ್ರಕಾರ ಸದ್ಯಕ್ಕೆ? ಈಗ ನೋಡೋದು ಗಿಲ್ಲಿ ನಟ 100% ಅವರೇ. ಆದರೆ ಈಗ ತಿರ್ಗಾ ಹೊಸಬ್ರು ಬರ್ತಾ ಇದ್ದಾರೆ, ಅದನ್ನ ನೋಡಿ ಹೇಳಬೇಕಾಗತ್ತೆ. ಇವತ್ತು ನಾಳೆಯಲ್ಲಿ ಹೊಸಬ್ರು ಬರಬಹುದು, ಅದನ್ನ ನೋಡಿ ಹೇಳಬೇಕಾಗತ್ತೆ. ಅದು ಬಿಟ್ಟರೆ ಹುಡುಗಿರಲ್ಲಿ ಇವಳು ರಾಶಿಕಾ ಸ್ಪೋರ್ಟ್ಸಲ್ಲೆಲ್ಲ ತುಂಬ ಇದ್ದಾಳೆ. ಅಂದರೆ ಈಗ ಇಂಪ್ರೂವ್ ಆಗಿದ್ದಾಳೆ. ಅದು ಕಟ್ಟಾದ್ಮೇಲಿಂದ ತುಂಬ ಇಂಪ್ರೂವ್ ಆಗಿದ್ದಾಳೆ. ಅಂದರೆ ಒಂದೊಂದು ಗೇಮ್ ಆಡ್ಬೇಕಾದ್ರೂ ಒಂದು ಬ್ರಿಲಿಯಂಟ್ ಆಗಿ ಒಂದು ಎಲ್ಲ ಟ್ಯಾಲೆಂಟ್ ಥರ ಉಪಯೋಗಿಸಿ ಒಂದರಲ್ಲಿ ಹಿಂದಿಂದೆ ಹೋಗಿ ಉಲ್ಟಾ ಮಾಡೋದು, ಅದೆಲ್ಲ ಯಪ್ಪ ನಮ್ಮ ತಲೆನೇ ಓಡಲ್ಲ. ಅದು ಹೆಂಗೆ ಮಾಡಿದ್ಲು, ಕಡ್ಡಿದ್ದು ಅಷ್ಟೇ, ಎಲ್ಲ ಒಂದು ಏನು ಮಾಡಿದ್ರು ಎಲ್ಲ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾಳೆ. ಕಾವ್ಯ ನಿಜಕ್ಕೂ ಮೋಸ ಮಾಡಿದ್ರೆ ಸರ್? ಯಾಕಂದ್ರೆ ಕಾವ್ಯ ಅವರು ಟೀಮ್ ಅಪ್ ಆಗೋಣ ಅಂತ ಹೇಳ್ತಾರೆ ಹುಡುಗಿರ ಟೀಮ್ ಜೊತೆ, ಆದ್ರೆ ಇಲ್ಲಿ ಬಾಯ್ಸ್ ಟೀಮ್ ಜೊತೆ ಸೇರ್ಕೊಳ್ತಾರೆ. ಅದಕ್ಕೆ ಅಶ್ವಿನಿ ಅವ್ರು ಬೇಜಾರು ಮಾಡ್ಕೊಂಡಿರ್ತಾರೆ, ಕಾವ್ಯ ನಮ್ಗೆ ಹೇಳಿದ್ ಬೇರೆ ಅಂತ ಹೇಳ್ಬಿಟ್ಟು. ನೋ ಹಾಗಲ್ಲ,
ಫಸ್ಟ್ ಹುಡುಗಿರ್ ಮಾತಾಡ್ಕೊಳ್ತಾರೆ, ನಾವೆಲ್ಲ ಟೀಮ್ ಅಪ್ ಆಗಿ ಆಟ ಆಡೋಣ ಇದು ಅಂತ. ಅದು ದೊಡ್ಡ ಬಾಲ್ ಟಾಸ್ಕ್ ಬರುತ್ತಲ್ಲ ದಪ್ಪುದು, ಅದರಲ್ಲಿ ಟೀಮ್ ಅಪ್ ಆಗಿ ಆಡೋಣ ಅಂತ ರಕ್ಷಿತಾ ಮತ್ತೆ ಮಲ್ಲಮ್ಮ ಬಿಟ್ಟು ಅವರೆಲ್ಲ ಆಟ ಆಡ್ತಾರೆ. ಅವ್ರ 5 ಜನ ಏನಿದ್ದಾರೆ ಅವ್ರು ಟೀಮ್ ಅಪ್ ಆಗಿ ಆಟ ಆಡೋಣ ಅಂತ ಹೇಳ್ತಾರೆ. ಆದ್ರೆ ಗಿಲ್ಲಿ ಬಂದು ಕಾವ್ಯನ ಅಪ್ರೋಚ್ ಆಗ್ತಾರೆ. ಕಾವ್ಯನ ಬ್ಯಾನ್ ಆಗ್ಲಿಲ್ಲ ಸರ್, ಅದ್ರಲ್ಲೇ ತಾನೇ ಫೈನಲ್ ರೀಸೆಂಟ್ ಆಗಿ ಕಾವ್ಯ ರಾಶಿಕಾ ಗೇಮ್ ಇತ್ತಲ್ವಾ, ಅದರಲ್ಲಿ 2ನೇ ಗೇಮ್ ಬ್ಯಾನ್ ಆಯ್ತು. ಏನಕ್ಕೆ ಬ್ಯಾನ್ ಆಯ್ತು ಅಂತ ಹೇಳ್ಬಿಡ್ತೀನಿ. ಇವ್ರು ಏನ್ ಮಾಡ್ಕೊಬಿಡ್ತಾರೆ, ಯಾರು ಇಲ್ಲಿ ಬಂದಿರ್ತಾರೆ ನೆಕ್ಸ್ಟ್ ಅವ್ರಿಗೆ ನೀವು ಓಟ್ ಹಾಕ್ಬೇಕು, ನೆಕ್ಸ್ಟ್ ಅವ್ರಿಗೆ ನೀವು ಹಾಕ್ಬೇಕು, ನೆಕ್ಸ್ಟ್ ನೀವು ಹಾಕೋಬೇಕು ಅಂತ ಮಾತಾಡ್ಕೊಂತಾರಲ್ಲ, ಅದನ್ನ ನಮ್ಮನ್ನ ಒಳಗ್ ಕರೆದು ಆ ಸೆಕೆಂಡ್ ಗೇಮ್ ಬ್ಯಾನ್ ಮಾಡಿ ಅಂತ ಹೇಳಿದ್ರು. ಅದು ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ 3rd ರೌಂಡ್ ಏನ್ ಮಾಡಿದ್ರು, ಜಗಳ ತರ ಬಿಟ್ಬಿಟ್ರು. ಯಾರು ವಾರ್ದಾಡ್ಕೊಂಡು ಬರ್ತೀರಾ ಅದು ಅಂತ. ಅದು ಮೊದಲೇ ಪ್ಲಾನ್ಡ್ ಇಲ್ಲ, ಅದು ಬುಕ್ಕಲ್ಲಿ ಇರ್ಲಿಲ್ಲ. ಆ ಗೇಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಹುಡುಗಿರ್ ಟೀಮು ಮಾತಾಡ್ಕೊಳ್ಳುತ್ತೆ, ಈ ಗೇಮ್ ನಾವು ಎಲ್ಲ ಟೀಮ್ ಅಪ್ ಆಗಿ ಆಡೋಣ, ಬರೀ ಗರ್ಲ್ಸ್ ಮಾತ್ರ ಹುಡುಗರ್ನ ಫಸ್ಟ್ ಇದ್ ಮಾಡ್ಬಿಡೋಣ ಅಂತ. ಅಲ್ಲಿ ಕಾವ್ಯ ಅವರೇ ಮಾತಾಡೋದನ್ನ. ಆಮೇಲೆ ಅವ್ರೇನ್ ಮಾಡ್ತಾರೆ, ಕಾವ್ಯ ಅವರು ಗಿಲ್ಲಿ ಕರಿತಾನೆ ಅಂತ ಹೇಳ್ಬಿಟ್ಟು ಹುಡುಗರು ಟೀಮ್ಗೆ ಶಿಫ್ಟ್ ಆಗ್ತಾರೆ. ಅವಳಿಗೆ ಏನಾಗೋಗಿದೆ, ಗಿಲ್ಲಿ ಗೆಲ್ತಾನೆ ಅನ್ನೋದು ಇದಿದೆ. ಆ ಗಿಲ್ಲಿ ಜೊತೆ ಇದ್ರೆ ನನಗೂ ಒಂದು ಪ್ರಮೋಷನ್ ಆಗುತ್ತೆ ಅಂತ ಜಾಸ್ತಿ ಗಿಲ್ಲಿ ಜೊತೆನೆ ಇರ್ತಾರೆ. ಯಾರೇ ಅವ್ರನ್ನ ಅಲ್ಲಿ ಕರೆದ್ರು ಗಿಲ್ಲಿ ಬಿಟ್ಟು ಬರಲ್ಲ. ಅಂದ್ರೆ ಅವಳ ಮೈಂಡಿಗೆ ಬಂದ್ಬಿಟ್ಟಿದೆ ಗಿಲ್ಲಿ ಅವ್ರ ಜೊತೆ ಇದ್ರೇನೆ ಇದು ವರ್ಕೌಟ್ ಆಗೋದು ಅಂತ. ಅದರಿಂದ ಗಿಲ್ಲಿ ಬಿಟ್ಟು ಕಟ್ ಆಗಿದ್ರು ಬಿಡ್ತಾ ಇಲ್ಲ, ಗಿಲ್ಲಿ ಜೊತೆನೆ ಜಾಸ್ತಿ ಇರ್ತಾರೆ. ಆಮೇಲೆ ಇಬ್ರು ಹೊಂದ್ಕೊಳ್ಳೋದು, ಅವಳನ್ನ ಗೆಲ್ಲು ಅನ್ನೋದು, ಅವ್ರು ಇವ್ರನ್ನ ಗೆಲ್ಲು ಅನ್ನೋದು, ಅದು ನಿಜ. ಅದು